ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ವಿಯೋಗದ ನೋವು ಕೇವಲ ಅವರನ್ನು ಮಾತ್ರ ಆವರಿಸಿಲ್ಲ, ಇಡೀ ಕುಟುಂಬ ಮತ್ತು ದೇವೇಗೌಡರ ಅಪಾರ ಅಭಿಮಾನಿಗಳ ವರ್ಗವನ್ನು ಕೂಡ ಆವರಿಸಿದೆ. ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಹರದನಹಳ್ಳಿಯಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದ ತಪ್ಪಲಲ್ಲೇ ಸ್ಥಳವನ್ನು ಗುರುತು ಮಾಡಲಾಗಿದೆ. ಜೆಸಿಬಿ ಮೂಲಕ ಸ್ಥಳದ ಸ್ವಚ್ಛತಾ ಕಾರ್ಯವನ್ನು ಕೂಡ ನೆರವೇರಿಸಲಾಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಅಂತ್ಯಕ್ರಿಯೆ ಸ್ಥಳವನ್ನು ಬಹಳ ಅತೀವ ನೋವಿನಲ್ಲಿರುವಂತಹ ಪುತ್ರ ಎಚ್.ಡಿ. ರೇವಣ್ಣ ಅವರು ಹೋಗಿ ಗಮನಿಸ್ತಾ ಇದ್ದಾರೆ. ಮತ್ತು ಅತ್ಯಂತ ಕಠಿಣ ಸಮಯ ಇದು ಇಡೀ ಫ್ಯಾಮಿಲಿಗೆ. ಆದರೂ ಕರ್ತವ್ಯಗಳನ್ನು ಮಾಡಲೇಬೇಕು. ಅಂತಹ ಅತಿದೊಡ್ಡ ಸವಾಲನ್ನು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಹಿರಿಯ ಮಕ್ಕಳು, ಕಿರಿಯ ಮಕ್ಕಳು ಎಲ್ಲರ ಆಕ್ರಂದನವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಚೆನ್ನಮ್ಮ ಅವರ ಅತ್ಯಂತ ಮಾರ್ಗದರ್ಶಕ ಜೀವನ ಅಂತ್ಯವಾಗಿರೋದು ಮತ್ತು ಸರಳ ಬದುಕಿನ ಅವರು ಬದುಕಿದಂತಹ ರೀತಿ ಅಂತ್ಯವಾಗಿರುವಂಥ ನೋವು ಇದೆಯಲ್ಲ, ಅದರಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹುಟ್ಟಿದ ಮಣ್ಣಿಗೆ ಮಹಾತಾಯಿ ಮರಳುವಂತಹ ಸಂದರ್ಭದ ಕೆಲ ಚಿತ್ರಣ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನಿಧನ ಆಗಿದ್ದಾರೆ. ಇನ್ನು ಹುಟ್ಟೂರು ಹರದನಹಳ್ಳಿ ಪಕ್ಕದಲ್ಲಿರ್ತಕ್ಕಂತಹ ಕ್ಯಾತ್ನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಈಗ ನಾವು ದೃಶ್ಯದಲ್ಲಿ ಗಮನಿಸ್ಬೋದು, ಚೆನ್ನಮ್ಮ ಅವರ ಪುತ್ರರಂತೆ ಎಚ್.ಡಿ. ರೇವಣ್ಣ ಅವರು ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ನಡೀತಾ ಇರತಕ್ಕಂಥ ಸಿದ್ಧತೆಗಳನ್ನು ಈಗ ಪರಿಶೀಲಿಸುತ್ತಾರೆ. ಬೆಳಗಿನ ಜಾವ 4 ಗಂಟೆಯಿಂದಲೂ ಸಹ ಈಗ ನೆಲವನ್ನು ಸಮತಟ್ಟು ಮಾಡೋದಾಗಲಿ, ಕೊರ್ಚಿಗಳನ್ನು ಹಾಕೋದಾಗಲಿ, ವಿದ್ಯುತ್ ಸಂಪರ್ಕ, ರಸ್ತೆ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳ ಕೊರತೆ ಆಗಬಾರ್ದು, ಅಲ್ಲದೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಏನು ಇಲ್ಲಿ ಬರ್ತಕ್ಕಂತಹ ಗಣ್ಯರಿರ್ಬೋದು ಎಲ್ಲರಿಗೂ ಸಹ ಅಂತಿಮ ದರ್ಶನಕ್ಕೆ ಸುಗಮವಾಗಿ ಮಾಡಲಿಕ್ಕೆ ಈಗ ರೇವಣ್ಣವರು ಎಲ್ಲ ರೀತಿಯ ಸಿದ್ಧತೆ ಕಾರ್ಯಗಳನ್ನು ಕೈಗೊಂಡಿರೋದನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ಕ್ಯಾತ್ನಹಳ್ಳಿ ಅಂತಕ್ಕಂತಹ ಗ್ರಾಮ ಏನಿದೆ, ಅದು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂತಹ ಗ್ರಾಮ. ಆ ಗ್ರಾಮದ ಕೆಳಗಡೆ ಈಗ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಡೆಸ್ತಾ ಇದ್ದಾರೆ. ಬೆಳಗಿನ ಜಾವ 4 ಗಂಟೆಗೆ ಎಚ್.ಡಿ. ರೇವಣ್ಣವರು ಒಳನರಸೀಪುರದ ನಿವಾಸಕ್ಕೆ ಬಂದಿದ್ದರು. ಏನು ನಾಳೆ 2 ಗಂಟೆ ನಂತರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಇಂದು ರಾತ್ರಿ ಒಳನರಸೀಪುರದ ರೇವಣ್ಣವರ ನಿವಾಸದಲ್ಲಿ ಚೆನ್ನಮ್ಮವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈಗಾಗಲೇ ಈ ದೃಶ್ಯದಲ್ಲಿ ಗಮನಿಸ್ಬೋದು, ಅವರ ಜಮೀನಲ್ಲಿ ಇರತಕ್ಕಂತಹ ತೆಂಗಿನ ಮರಗಳನ್ನು ಈಗಾಗಲೇ ತೆರವುಗೊಳಿಸಿ ಅಲ್ಲಿ ಏನು ಚೆನ್ನಮ್ಮವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೂ ಸಹ ನಿರ್ಧರಿಸಲಾಗಿದೆ. ಈಗ ರೇವಣ್ಣವರು ಸ್ಥಳದಲ್ಲಿ ನಿಂತು ಎಲ್ಲವನ್ನೂ ಸಹ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ ಅವರ ಬೆಂಬಲಿಗರಿರ್ಬೋದು, ಏನು ದೇವೇಗೌಡರ ಅಭಿಮಾನಿಗಳಿರ್ಬೋದು ಎಲ್ಲರೂ ಸಹ ಈಗ ಸ್ಥಳಕ್ಕೆ ರೇವಣ್ಣವರೊಂದಿಗೆ ಬಂದಿದ್ದಾರೆ. ಶಾಸಕ ಸಿ.ಎನ್. ಬಾಲಕೃಷ್ಣ ಅವರು ಸಹ ಇದೇ ಜಾಗದಲ್ಲಿ ಈಗಿದ್ದಾರೆ. ಈಗ ಏನು ತೆಂಗಿನ ಮರಗಳನ್ನು ತೆರವುಗೊಳಿಸ್ತಾ ಇದ್ದಾರೆ, ಅದನ್ನು ಎಚ್.ಡಿ. ರೇವಣ್ಣವರು ನೋಡ್ತಿದ್ದಾರೆ. ಅಲ್ಲದೆ ಅವರಿಗೆ ಸಾಕಷ್ಟು ಕರೆಗಳು ಬರ್ತಾಯಿದೆ. ಅವರು ಎಲ್ಲರೂ ಸಹ ಅವರಿಗೆ ಒಂದು ರೀತಿ ಏನು ಸಮಾಧಾನವನ್ನು ಹೇಳ್ತಾರೆ. ಆದರೂ ಸಹ ಅವರು ತಾಯಿಯನ್ನು ನೆನೆದು ಕಣ್ಣೀರನ್ನು ಇಡ್ತಾ ಇದ್ದಾರೆ. ತೀವ್ರ ದುಃಖದಲ್ಲಿರ್ತಕ್ಕಂತಹ ಎಚ್.ಡಿ. ರೇವಣ್ಣವರು ಈಗ ಸ್ಥಳಕ್ಕೆ ಬಂದಿದ್ದಾರೆ. ಈಗ ಇಲ್ಲಿ ದೃಶ್ಯದಲ್ಲಿ ಗಮನಿಸೋದು, ಸಾಕಷ್ಟು ಜಾಗವನ್ನು ಸ್ವಚ್ಛತೆಯನ್ನು ಗೊಳಿಸಿ ಆ ನಂತರದಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ಸಹ ಬರ್ತಕ್ಕಂಥವ್ರಿಗೆ ಸುಗಮವಾಗಿ ದರ್ಶನಕ್ಕೆ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಕ್ಯಾತ್ನಹಳ್ಳಿ. ಅಲ್ಲಿಗೆ ಮಣ್ಣಿನ ಮಗಳ ಮರುಪಯಣಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಕೂಡ ಅಲ್ಲಾಗ್ತಾ ಇದೆ. ಚೆನ್ನಮ್ಮ ಅವರು ತಮ್ಮ ಬದುಕಿನ ಜೈತ್ರ ಯಾತ್ರೆಯನ್ನು ಮುಗಿಸಿ ಮತ್ತೆ ತಮ್ಮ ಹಳ್ಳಿಯ ಮಣ್ಣಿನ ಮಡಲನ್ನು ಸೇರೋದಕ್ಕೆ ಕೇವಲ ಕೆಲ ಗಂಟೆಗಳು ಮಾತ್ರ ಬಾಕಿ ಇದೆ. ಎಲ್ಲ ರೀತಿಯಾದಂತಹ ರಾಜಕೀಯ ಚದುರಂಗದಾಟಕ್ಕೆ ಸಾಕ್ಷಿಯಾದಂತಹ ಜೀವ ಕೊನೆಗೆ ವಿಶ್ರಾಂತಿ, ಶಾಶ್ವತ ವಿಶ್ರಾಂತಿ ಪಡ್ಕೊಳ್ತಾ ಇರೋದು ತಾವು ಹುಟ್ಟಿ ಬೆಳೆದ, ತಮಗೆ ಅಸ್ತಿತ್ವ ಕೊಟ್ಟಂತಹ ಹಾಸನ ಜಿಲ್ಲೆಯ ಹರದನಹಳ್ಳಿಯ ಮಣ್ಣನ್ನು ಅನ್ನೋದನ್ನು ನಾವಿಲ್ಲಿ ನೆನಪಲ್ಲಿಟ್ಕೊಳ್ಬೇಕಾಗತ್ತೆ. ಕೊನೆಯ ಯಾತ್ರೆ ಅದು, ನೋವಿನ ಯಾತ್ರೆ. ನಮಗೆ ನಿನ್ನೆ ಸುದ್ದಿ ತಿಳಿದ ತಕ್ಷಣವೇ ನೇರವಾಗಿ ಬಳ್ಳಾರಿಯಿಂದ ಬಂದು ಇಲ್ಲಿ ಆ ತಾಯಿಯವ್ರನ್ನ ದರ್ಶನವನ್ನು ಕೂಡ ಪಡ್ಕೊಂಡಿದ್ವಿ. ದೇವೇಗೌಡರು ಭಾಳಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಪ್ರಧಾನಮಂತ್ರಿಗಳಾಗಿ ಕೂಡ ಅವ್ರ ಹುದ್ದೆಯನ್ನು ಕೂಡ ಅಲಂಕರಣೆಯನ್ನು ಮಾಡಿ ಪ್ರಧಾನಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಬಹುಶಃ 70 ವರ್ಷದ ಸುದೀರ್ಘ ಅವಧಿಯಲ್ಲಿ ಆ ತಾಯಿ ನೋಡ್ರಿ, ಆ ತಾಯಿಯ 6 ಮಕ್ಕಳು, 4 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳನ್ನು ಆ ಕುಟುಂಬದಲ್ಲಿ ಇಟ್ಕೊಂಡು ದೇವೇಗೌಡರು ಸಾಹೇಬರು ಒಂದು ಕಡೆ ರಾಜಕಾರಣ ಮಾಡ್ತಾ ಇದ್ರು ಕೂಡ ಆ ಮಕ್ಕಳನ್ನು ಯಾವ ರೀತಿಯಲ್ಲಿ ಒಬ್ಬ ಯೂನಿವರ್ಸಿಟಿಯಲ್ಲಿ ಮಕ್ಕಳನ್ನು ಓದಿಸ್ತಾರೋ ಆ ರೀತಿ ಮಕ್ಕಳನ್ನು ಒಂದು ಯೂನಿವರ್ಸಿಟಿ ಥರ ತಾಯಿ ಕಾಪಾಡಿಕೊಂಡು ಬಂದಿದ್ಲು.
ಆ ತಾಯಿ ಏನು ನೋಡಿಲ್ಲ ಹೇಳ್ರಿ, ಎಲ್ಲವನ್ನೂ ಕೂಡ ನೋಡಿದಾಳ. ನಮ್ಮ ಹಿರಿಯ ರಾಜಕಾರಣಿ, ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರ ಶ್ರೀಮತಿ ಚೆನ್ನಮ್ಮನವರು ವಯೋಸಹಜ ಕಾಯಿಲೆಗಳಿಂದ ತೀರೋಗಿದ್ದಾರೆ. ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಕುಮಾರಸ್ವಾಮಿಯವರು, ರೇವಣ್ಣವರು, ಅವರ ಎಲ್ಲರ ಶ್ರೇಯಸ್ಸಿನ ಹಿಂದೆ ಚೆನ್ನಮ್ಮನವರ ಒಂದು ಸಹಾಯ ಕೂಡ ಇತ್ತು. ಮತ್ತು ಅವರು ಅಗಲಿರತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿ ಎಲ್ಲ ಅವರ ಕುಟುಂಬ ವರ್ಗ ಮತ್ತು ಅವರಿಬ್ಬ ಅಭಿಮಾನಿಗಳಿಗೆ ದೇವರು ದಯಪಾಲಿಸಲಿ ಅಂತ ಕೇಳ್ತೀನಿ.